ಹಲೋ ಎವ್ರಿವನ್. ನಂದು ಗ್ರಾಸ್ ಟೋಟಲ್ ಇನ್ಕಮ್ ಅಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲನ್ನು ಇದು ಎರಡನೇ ವಿಡಿಯೋ ಆಗಿರುತ್ತೆ. ಇಲ್ಲಿವರೆಗೂ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಎಕ್ಸೆಂಪ್ಷನ್ಸ್ ಅಂಡರ್ ಸೆಕ್ಷನ್ಸ್ 10, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ಸ್ 80 C2 ETU, ದೆನ್ ಸ್ಲ್ಯಾಬ್ ರೇಟನ್ನು ಡಿಸ್ಕಸ್ ಮಾಡಿಕೊಂಡು, ಹಾಗೆ ಡಿಡಕ್ಷನ್ಸಲ್ಲಿ 80C ಯಾವುದು ಬರ್ತದೆ, 80D ಯಾವುದು ಬರ್ತವೆ, 80G ಯಾವುದು ಬರ್ತವೆ ಅನ್ನೋ ಹಾಗೆ ಎಲ್ಲ ಕಂಡೀಷನ್ಗಳನ್ನು ನೋಡ್ಕೊಂಡಿದ್ದೀವಿ. ಈಗ ನಾವು ಡೈರೆಕ್ಟಾಗಿ 1 by 1 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಇದರ 1 by 1 ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಆಂಜನೇಯ has submitted the following particulars for the assessment year 2021. Compute his total income and taxable liability for the assessment year 2021. ಈಗ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಾಂಪ್ಯೂಟೆಡ್ ಅವರೇ ಕಾಂಪ್ಯೂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ನೀವು ಕ್ಯಾಲ್ಕುಲೇಷನ್ಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹೌಸ್ ಪ್ರಾಪರ್ಟಿ ಇನ್ಕಮ್ ಕಾಂಪ್ಯೂಟೆಡ್ ಅವರೇ ಕಾಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ನೋ ನೀಡ್ ಟು ಕ್ಯಾಲ್ಕುಲೇಟ್. ಇನ್ಕಮ್ ಫ್ರಮ್ ಬಿಸ್ನೆಸ್ 5 lakhs, long term capital gain 50,000, short term capital gain 20,000, agriculture income in India 4,000. ಹೀಗೆ ಒಂದು 6 to 10 ಐಟಮ್ಸ್ ಕೊಡ್ತಾರೆ, ಪ್ಲಸ್ ಎಕ್ಸ್ಪೆನ್ಸಸ್ ಕೂಡ ಕೊಡ್ಬೋದು. ಕೆಳಗಡೆ ನೋಟ್ ಹೇಳಿದ್ದಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ಫ್ರಮ್ ದ ಸೇಲ್ ಆಫ್ ಇಕ್ವಿಟಿ ಶೇರ್ ಫಾರ್ ವಿಚ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ವಾಸ್ ಪೇಯ್ಡ್. ಇದು ಸ್ಟಾಕ್ ಮಾರ್ಕೆಟಿಗೆ ಒಳಪಟ್ಟಿದೆ. ಹಾಗೆ ಸ್ಟಾಕ್ ಮಾರ್ಕೆಟಿಗೆ ಒಳಪಟ್ಟಾಗ ಅಂಡರ್ ಸೆಕ್ಷನ್ಸ್ 111 ಒಳಪಟ್ಟಿರುತ್ತದೆ. ಹಾಗೆ ಒಳಪಟ್ಟಾಗ ನಾವು ಇಲ್ಲಿ ತಗೊಳ್ಳೋಕ್ಕೆ ಬರೋದಿಲ್ಲ, ಅಂದರೆ ಇನ್ಕಮ್ ಆ್ಯಡ್ ಆಗುತ್ತೆ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಮುಂದೆ ಅದನ್ನು ಸೊಲ್ಯೂಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೆಕೆಂಡ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾಟ್ ಕವರ್ಡ್ ಅಂಡರ್ 111A. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಶೇರ್ ಮಾರ್ಕೆಟಿಂದ ಅಲ್ಲ, ಇದು ಬೇರೆ ಯಾವುದೋ ಒಂದು ಫರ್ನಿಚರು, ಬೇರೆ ಯಾವುದೋ ಒಂದು ಮಾರಾಟ ಮಾಡಿ ಬಂದಿರೋದಾಗುತ್ತೆ. ಈ 1 by 1 ನೋಡಿ. Computation of taxable income and tax liability of the assessee. Sri Anjaneya. Income from salary computed 4 lakhs, ಡೈರೆಕ್ಟ್ಲಿ ಹಾಗೆ ತಗೊಳ್ಳೋದು. ನಾನು ಅರ್ಲಿಯರ್ ಹೇಳ್ದಂಗೆ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋದು. ಡಿಡಕ್ಷನ್ಸ್ ಏನಾರು ಇದೆಯಾ ಕ್ಲೈಮ್ ಮಾಡೋದು, ಎಕ್ಸಮ್ಷನ್ಸ್ ಇದೆಯಾ ಕ್ಲೈಮ್ ಮಾಡೋದು, ಇಟ್ ಈಸ್ ಎ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳೋದು, ಟ್ಯಾಕ್ಸ್ ಸ್ಲ್ಯಾಬ್ ರೇಟನ್ನು ಅಪ್ಲೈ ಮಾಡೋದು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 lakhs, ಇನ್ಕಮ್ ಫ್ರಮ್ ಬಿಸಿನೆಸ್ ಆರ್ ಪ್ರೊಫೆಷನ್ 5 lakhs, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಹೇಳಿದ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇಟ್ ಈಸ್ ಎ ಸಬ್ಜೆಕ್ಟ್ ಟು 111A ಒಳಪಟ್ಟಿರುತ್ತದೆ. ಅಲ್ಲಿ ಹೋದ ವರ್ಷದಿಂದ ಏನು ಹೇಳಿದ್ದಾರೆ ಅಂದರೆ ಅಪ್ ಟು ಓವರ್ ಆ್ಯಂಡ್ ಎಬೋವ್ 1 lakh ಇದ್ದರೆ ಟ್ಯಾಕ್ಸಿಗೆ ಬರುತ್ತೆ. ಇಲ್ಲಿ ಓವರ್ ಆ್ಯಂಡ್ ಎಬೋವ್ ಇಲ್ಲ, ಬರೀ ಇಟ್ ಈಸ್ ಲೆಸ್ ದ್ಯಾನ್ 1 lakh ಇದೆ ಎಕ್ಸಾಮ್ಟು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದ್ಯಾನ್ 111A 20,000 ತಗೊಳ್ಳೋಣ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಅಂತ ಇದೆ, ಇಟ್ ಈಸ್ ಎಕ್ಸಮ್ಪ್ಟೆಡ್ ಅಂಡರ್ ಸೆಕ್ಷನ್ಸ್ 10. ಹಾಗಾಗಿ ಈ ಥರ ಎಕ್ಸಮ್ಷನ್ಸು ಎಲ್ಲ ತೆಗೆದಾದ ಮೇಲೆ ಟೋಟಲ್ ಎಷ್ಟು ಬಂದಿದೆ ನೋಡಿಕೊಂಡ್ರೆ 11,20,000 ಈಸ್ ನೋನ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ಯಾವುದೇ ಡಿಡಕ್ಷನ್ಸನ್ನು ಇವನು ಕ್ಲೈಮ್ ಮಾಡಿಲ್ಲ. ಉದಾಹರಣೆಗೆ LIC ಇರ್ಬೋದು, ಅಥವಾ ಎಜುಕೇಷನ್ಸ್ ಟ್ಯೂಷನ್ ಫೀಸ್ ಇರ್ಬೋದು, ಯಾವುದನ್ನು ಕೂಡ ಕ್ಲೈಮ್ ಮಾಡದೆ ಇಲ್ಲದೆ ಇರೋದರಿಂದ, ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಇರ್ಬೋದು, ಯಾವುದೂ ಇಲ್ಲದೆ ಇರೋದರಿಂದ 11,20,000 ಈಸ್ ಟ್ಯಾಕ್ಸಬಲ್ ಇನ್ಕಮ್. ಇದಕ್ಕೆ ನಾವು ಟ್ಯಾಕ್ಸ್ ಆ್ಯಕ್ಟನ್ನು ಅಪ್ಲೈ ಮಾಡಬೇಕು. ಅಸ್ಯೂಮ್ ಈಸ್ ಏಜ್ ಈಸ್ ಲೆಸ್ ದೆನ್ 60 years ಅಂತ ಬಂದಾಗ 3 ಟ್ಯಾಕ್ಸ್ ಸ್ಲ್ಯಾಬನ್ನು ತಗೊಳ್ತೀವಿ. ಒಂದು 5%, ಎರಡನೇದು 20%, ಮೂರನೇದು 30%. ಇದನ್ನು ನಾವು ಓಲ್ಡ್ ಟ್ಯಾಕ್ಸ್ ರಿಸೀಮ್ ಅಂತೀವಿ. ನೆಕ್ಸ್ಟ್ ಇಯರ್ ಎರಡೂ ಬರ್ತದೆ, ಓಲ್ಡ್ ಟ್ಯಾಕ್ಸ್ ರಿಸೀಮ್ ಆ್ಯಂಡ್ ನ್ಯೂ ಟ್ಯಾಕ್ಸ್ ರಿಸೀಮ್. ಈಗ ನಾವು ಸದ್ಯದ ಈ ವರ್ಷ ನೋಡೋದಾದರೆ ಓಲ್ಡ್ ಟ್ಯಾಕ್ಸ್ ರಿಸೀಮ್ ಪ್ರಕಾರ ಅಪ್ ಟು 5 lakhs, ಅದರಲ್ಲಿ 2.5 ಲಕ್ಷವನ್ನು ಕಳ್ಕೊಳ್ಳೋಣ. ಹಾಗಾದರೆ ಮೊದಲು 2.5 ಲಕ್ಷ ನಿಲ್ಲು. ಹಾಗಾದರೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು 5 lakh ಹೋಗಬೇಕು, ಮತ್ತು 11 lakh ಹೋಗೋಂಗಿಲ್ಲ, ಅಲ್ಲಿ ಸ್ಲ್ಯಾಬ್ ಮಾಡ್ಕೊಳ್ಬೇಕು. ಒಂದು ಸೀಲಿಂಗ್ ಇದೆ, ಫಸ್ಟ್ ಸೀಲಿಂಗ್ ಈಸ್ 5 lakhs, ಸೆಕೆಂಡ್ ಸೀಲಿಂಗ್ ಈಸ್ 10 lakhs.
ನೆಕ್ಸ್ಟ್ ಥರ್ಡ್ ದೇರ್ ಇಸ್ ನೋ ಸೀಲಿಂಗ್ ಓವರ್ ಆ್ಯಂಡ್ ಅಬೌಟ್ 10. ಫಸ್ಟ್ ಸೀಲಿಂಗ್ 5 ಲಕ್ಷ ಮಾಡಿಕೊಂಡ್ರೆ 2.5ವರೆಗೂ ಎಕ್ಸಂಪ್ಷನು. ನೆಕ್ಸ್ಟು 5 ಲಕ್ಷ ಮೈನಸ್ 2.5 ಅಂದರೆ 2.5 ಲಕ್ಷ, 5% 12,500. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ನೆಕ್ಸ್ಟ್ ಸೀಲಿಂಗ್ ಈಸ್ 10 lakhs. 10 lakhs ಮೈನಸ್ 5 lakhs, ಇಟ್ ಕಮ್ಸ್ ಟು 5 lakhs ಇಂಟು 0.2 20%, 1 lakh ಬರುತ್ತೆ. ನೆಕ್ಸ್ಟ್ ಓವರ್ ಆ್ಯಂಡ್ ಅಬೌಟ್ 10 lakhs ಅಂತ ಬಂದಾಗ ಇಟ್ ಈಸ್ 11,20,000 minus 10 lakhs, 1,20,000 into 0.3, it comes to 36,000. Total 1,48,500. ಇದಕ್ಕೆ 4% ಎಜುಕೇಷನ್ ಸೆಸ್ ಹಾಕಿದ್ರೆ 5,940. ರೌಂಡ್ ಅಪ್ ಮಾಡಿಕೊಂಡು 5,915 ಮಾಡ್ಕೊಳ್ಬೋದು. ಟೋಟಲ್ 1,54,440. ಇಲ್ಲಿ ಅವ್ನು ಯಾವುದೇ ಟಿ ಡಿ ಎಸ್ ಇಲ್ಲ. ಆದರೆ ಈಗ ಟಿ ಡಿ ಎಸ್ ಈಸ್ ಎ ಮ್ಯಾಂಡೇಟ್ರಿ. ಹೇಗೆ ಏನು ಅಂತ ನಾನು BTನಲ್ಲಿ ಹೇಳಿದ್ದೀನಿ. ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಿಲ್ಲ. ಈಗ ಅವನು ಟ್ಯಾಕ್ಸ್ ಕಟ್ಟಬೇಕು 1,54,440. ಇಟ್ ಈಸ್ ಎ ಟ್ಯಾಕ್ಸ್ ಪೇಯಬಲ್. ಎರಡನೇ ಕ್ವಶನಲ್ಲಿ ಏನು ಹೇಳಿದ್ದಾನೆ ನೋಡಿಕೊಂಡ್ರೆ, ಮಿಸ್ಟರ್ ಅಮರ್ನಾಥ್ ಹ್ಯಾಸ್ ಫರ್ನಿಶ್ಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಫಾರ್ ದ ಪ್ರೀವಿಯಸ್ ಇಯರ್ 1920. ಕಂಪ್ಯೂಟ್ ಗ್ರಾಸ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಡೈರೆಕ್ಟರ್ ಫೀ 10,000. Salary as a part-time lecturer 15,000 per month. Dividend from cooperative society 5,000. Rent from income from house property 6,000 per month. Municipal tax pay 2,500. Interest on housing loan 8,000. Winning from lottery net ಕೊಟ್ಟಿದ್ದಾರೆ 35,000. Income from profession 2,50,000. Interest on central government securities 2,000. Interim dividend received 3,000. Agricultural income 20,000. Long-term capital gain in respect of shares 1,10,000. Long-term capital gain in respect of commercial building 1,20,000. Interest from UTI bonds 30,000. Interest paid on capital borrowed for investing UTI bond 15,000. ಹೀಗೆ ಲಿಸ್ಟ್ ಆಫ್ ಐಟಮ್ಸ್ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಕ್ಲಾಸಿಫಿಕೇಶನ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದಾದ್ರೂ ಎಕ್ಸಮ್ಪ್ಟೆಡ್ ಇದೆಯಾ ಏನು ಅಂತ ಒಂದು. ಎರಡನೇದಾಗಿ ಯಾವ್ಯಾವ ಇನ್ಕಮು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ನಮಗೆ ಪರಿಚಯ ಆಗಿದೆ. ದೇರ್ ಆರ್ 5 heads ಆಫ್ ಇನ್ಕಮು. ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ನಾವು ತಗೊಳ್ಳೋಣ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಬಂದಾಗ ಈಗ ಇವನು ಪಾರ್ಟ್ ಟೈಮ್ ಟೀಚರ್ಸು, ಆ ಸ್ಯಾಲ್ರಿ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಬರುತ್ತೆ. ಅದೇ ಎಕ್ಸಾಮಿನೇಷನ್ ರೆಮ್ಯುನರೇಷನ್ಸ್ ಅಂತ ಬಂದಿದ್ದರೆ ಇಟ್ ಗೋಸ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೋಡೋಣ. ಸ್ಯಾಲ್ರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರ್ 15,000 ಇದೆ ಪರ್ ಮಂತ್. 15,000 ಇಂಟು 12 ಇಟ್ ಕಮ್ಸ್ ಟು 1,80,000. ಈ ವರ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 2ರಲ್ಲಿ 16 ಸಬ್ಸೆಕ್ಷನ್ಸ್ 2ನಲ್ಲಿ 50,000 ತೆಗೆದು ಅಂತ ಹೇಳಿದ್ದಾರೆ. ಆಸ್ ಪರ್ ದ ಫೈನಾನ್ಸ್ ಬಿಲ್ಲಲ್ಲಿ 50,000 ತೆಗೆದುಬಿಟ್ಟಿದ್ದೀವಿ. ಸಾಲಿನಲ್ಲೇ ತೆಗಿಬೇಕು. 1,30,000 ಹೋಗುತ್ತೆ. ನೆಕ್ಸ್ಟ್ ಈಸ್ ಎ ಟ್ಯಾಕ್ಸಬಲ್ ಅಂದರೆ ಕಂಪ್ಯೂಟೆಡ್ ಇನ್ಕಮ್ ಫ್ರಮ್ ಸ್ಯಾಲ್ರೀಸ್ 1,30,000. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ರೆಂಟ್ ರಿಸೀವ್ ಮಾಡ್ಕೊಂಡಿದ್ದೇನೆ 6,000 ಇಂಟು 12, ದಟ್ ಇಸ್ ಕಾಲ್ಡ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ, 22,000. ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ 2,500 ಕಂಪ್ಲೀಟ್ ಹೇಳಿಬಿಟ್ಟಿದ್ದಾನೆ. ಮುನ್ಸಿಪಲ್ ಟ್ಯಾಕ್ಸ್ 2,500 ರೂಪಾಯಿ ಕೊಟ್ಟಿದ್ದೀನಿ ಅಂತ ನೋಡಿ ಅದರಲ್ಲಿ ಹೇಳಿದ್ದಾರೆ. ಮುನ್ಸಿಪಲ್ ಟ್ಯಾಕ್ಸ್ ಬೈ 2,500. ಇಂಟ್ರೆಸ್ಟ್ ಆನ್ ಲೋನ್ 8,000 ಇದೆ. ಅದನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ಸ್ 24A 30% ಆಫ್ NAV. NAV 69,500 ಇದೆ. ಅದರಲ್ಲಿ 30% ತೆಗೆದುಬಿಟ್ರೆ ಇಟ್ ಕಮ್ಸ್ ಟು 20,850 ಪ್ಲಸ್ ಈ ಇಂಟ್ರೆಸ್ಟ್ 24B ಬರುತ್ತೆ 8,000. ಟೋಟಲ್ 28,850. ಟೋಟಲ್ಲಿ 40,650 ಈಸ್ ನೋನ್ ಆ್ಯಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅವರು ಕಾಂಪ್ಯೂಟೆಡ್ ಅಂತ ಕೊಟ್ಟಿಲ್ಲ ಅಂದರೆ ಈ ರೀತಿಯಲ್ಲಿ ಕಾಂಪ್ಯೂಟ್ ಮಾಡ್ಕೊಳ್ಬೇಕು. ರೆಂಟ್ ತೊಗೊಳ್ಬೇಕು, ಮುನ್ಸಿಪಲ್ ಟ್ಯಾಕ್ಸ್ ಅವನೇ ಕೊಟ್ಟಿದ್ದಾರೆ ಡಿಡಕ್ಟ್ ಮಾಡ್ಕೊಳ್ಬೇಕು, ಸ್ಟ್ಯಾಂಡರ್ಡ್ NAV ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಯಾಕಂದರೆ ರಿಪೇರ್ ಚಾರ್ಜಸ್ಸು ಮತ್ತೇನಾದ್ರು ಕೊಟ್ಟಿದ್ರೆ ತೊಗೊಳಕ್ಕೆ ಬರಲ್ಲ. ಅವೆಲ್ಲವೂ ಕೂಡ 30% ಹೋಗ್ಲಿಕ್ಕೋಸ್ಕರ ಮಾಡ್ತೀವಿ ಆಫ್ ದ NAV. ಪ್ಲಸ್ ಹೌಸಿಂಗ್ ಲೋನ್ ಏನಾದ್ರು ಇದ್ದರೆ ಆ ಇಂಟ್ರೆಸ್ಟ್ ಅಮೌಂಟನ್ನು ಮಾತ್ರ ತೊಗೊಳ್ಬೇಕು. ಅಂಡರ್ ಸೆಕ್ಷನ್ಸ್ 24B ಇಷ್ಟು ರಿಡಕ್ಷನ್ಸ್ ಮಾಡಿಕೊಂಡ್ರೆ ಈ ಅಮೌಂಟ್ ಇಲ್ಲಿ 40,640 ಬಂದಿದೆ. ನಿಮಗೆ ಆಲ್ರೆಡಿ ಹೋದ ಸೆಮಿಸ್ಟ್ರಲ್ಲಿ ಕಲಿತಿದ್ದೀರಿ ಹೌ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಕಂಪ್ಯೂಟರ್ ಡೈರೆಕ್ಟ್ಲಿ ಗಿವನ್ 2,40,000. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಓವರ್ ಆ್ಯಂಡ್ ಅಬೋವ್ 1,10,000 ಇದ್ದರೆ
ಇಟ್ ಈಸ್ ಎ 1 ಲ್ಯಾಕ್ವರೆಗೂ ಎಕ್ಸಮ್ಪ್ಟೆಡ್ ಇರುತ್ತೆ. ದೇರ್ ಫಾರ್ 10,000 ಈಸ್ ಟ್ಯಾಕ್ಸಬಲ್ ತೊಗೊಳ್ತೀವಿ ನಾವು. ದೆನ್ ಈಸ್ 10% ಹೋಗುತ್ತೆ, ಕೊನೆಗೆ ಅದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅದಷ್ಟೇ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಇನ್ ರೆಸ್ಪೆಕ್ಟ್ ಆಫ್ ಬಿಲ್ಡಿಂಗ್ 1,20,000 ಇದು 20%ಗೆ ಬರುತ್ತೆ. ವಿತ್ ಇಂಟ್ಯಾಕ್ಸೇಷನ್ಸ್ ಇರೋದರಿಂದ 20%ಗೆ ಹೋಗ್ತದೆ. ಫಸ್ಟ್ ಎಲ್ಲ ಇನ್ಕಮನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ. 1,30,000. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಡೈರೆಕ್ಟರ್ ಫೀಸ್ ಇದೆ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಟ್ಯಾಕ್ಸಬಲ್, ವಿನ್ನಿಂಗ್ ಫ್ರಮ್ ಲಾಟ್ರಿ ನಿಟ್ ಅಂದರೆ ಗ್ರಾಸ್ ಮಾಡ್ಕೊಳ್ಬೇಕು. ಹೇಗೆ ಸರ್ ಗ್ರಾಸ್ ಮಾಡ್ಕೊಳ್ಬೇಕಂದ್ರೆ ನಿಮಗೆ ಹೇಳಿದ್ದೀನಿ, ಇಟ್ ಈಸ್ ಕ್ಯಾಶುವಲ್ ಇನ್ಕಮು. ಈ ಲಾಟ್ರಿನಲ್ಲಿ 10,000ಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ಅದು 30% ಟ್ಯಾಕ್ಸ್ ರಿಡಕ್ಟ್ ಮಾಡಿರ್ತಾನೆ. ಅದು 70% ಡಿನಾಮಿನೇಟರ್ ಹಾಕ್ಕೊಂಡು ಇಂಟು 100 ಮಾಡಿದ್ರೆ ನಿಮಗೆ ಗ್ರಾಸ್ ಸಿಕ್ಕತ್ತೆ. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇದನ್ನು ಬಾಂಡ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಎ ಗೌರ್ಮೆಂಟ್ ಸೆಕ್ಯೂರಿಟಿ, ಇಟ್ ಈಸ್ ಎ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್, ಇಸ್ ಎ ಟ್ಯಾಕ್ಸಬಲ್. ಏನು ಕೊಟ್ಟಿದ್ದಾರೆ ಅಥವಾ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ತಗೊಳ್ಬೇಕಾಗುತ್ತೆ. ಇಂಟ್ರಿಮ್ ಡಿವಿಡೆಂಟ್ ರಿಸೀವ್ಡ್, ಇಟ್ ಇಸ್ ಇಂಡಿಯನ್ ಕಂಪನಿ ಇದೆ, ಈ ವರ್ಷ ಎಕ್ಸಮ್ಪ್ಟೆಡ್ ಬರುತ್ತೆ. ಅಗ್ರಿಕಲ್ಚರ್ ಇನ್ಕಮ್ ಸೈಲೆಂಟ್ ಇದ್ದಾರೆ, ಯಾವ ಇಯರ್ ಯಾವ ಕಂಟ್ರಿ ಹೇಳಿಲ್ಲ, ಹೇಳಿದರೆ ಇಟ್ ಈಸ್ ಎ ಇಂಡಿಯಾ ಅಂತ ತಕ್ಕೊಂಡು ಎಕ್ಸಾಮ್ಟ್ ಮಾಡಿ. ಇಂಟ್ರೆಸ್ಟ್ ಫ್ರಮ್ UTI ಬಾಂಡ್, ಇಂಟ್ರೆಸ್ಟ್ ಫ್ರಮ್ UTI ಬಾಂಡ್, UTI ಬಾಂಡ್ ಈಸ್ ಎನ್ ಗೌರ್ಮೆಂಟ್ ಸೆಕ್ಯೂರಿಟಿ, ಇಟ್ ಈಸ್ ನೋನ್ ಎಸ್ ಲೆಸ್ಟರ್ ಗೌರ್ಮೆಂಟ್ ಸೆಕ್ಯೂರಿಟಿ. ಅದಕ್ಕೆ ಅವನು ಇಂಟ್ರೆಸ್ಟನ್ನು ಬಾರೋ ಲೋನ್ ತೊಗೊಂಡಿದ್ದಾನೆ, ಅದನ್ನು ತಕ್ಕೊಂಡ್ರೆ ಇಟ್ ಈಸ್ ಎ 15,000, ಇಟ್ ಈಸ್ ಎ ಟ್ಯಾಕ್ಸಬಲ್ ಆಗುತ್ತೆ. ಟೋಟಲಿ ಆ್ಯಡ್ ಮಾಡ್ಕೊಂಡು ಬಂದಾಗ 82,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಟೋಟಲ್ 6,32,640 ಈಸ್ ಎ ಗ್ರಾಸ್ ಟೋಟಲ್ ಇನ್ಕಮ್. ಈ ಪ್ರಾಬ್ಲಮಲ್ಲಿ ಬರೀ ಗ್ರಾಸ್ ಟೋಟಲ್ ಇನ್ಕಮ್ ಮಾತ್ರ ಮಾಡಿ ಅಂತ ಕೇಳಿದ್ರಿಂದ ನಾವು ಅಷ್ಟಕ್ಕೆ ನಿಲ್ಲಿಸಿರ್ತೀವಿ. ಮುಂದೆ ಯಾವುದೇ ಕಾರಣಕ್ಕೂ ಡಿಡಕ್ಷನ್ಸ್ ಇರಲ್ಲ, ಹಾಗಾಗಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಥ್ಯಾಂಕ್ ಯು. ಉಳಿದಿರುವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.